ಇದು ರಾತ್ರಿ 12 ಗಂಟೆಗೆ ತನ್ನ ಮನೆಯಿಂದ ಮಾಯವಾಗುವ ಒಂದು ಹುಡುಗಿಯ ಕಥೆ. ಬಾಗಿಲುಗಳು ಮುಚ್ಚಿರುತ್ತವೆ, ಕಿಟಕಿಗಳು ಕೂಡ ಬಂದಿರುತ್ತವೆ, ಆದರೂ ಯಾರಿಗೂ ಆಕೆಯನ್ನು ತಡೆಯಲಾಗುತ್ತಿರಲಿಲ್ಲ. ಆದರೆ ಬೆಳಿಗ್ಗೆ ಆಕೆ ಹೇಗೋ ಹಾಸಿಗೆಯ ಮೇಲೆ ಹೇಗಿದ್ದಾಳೋ ಹಾಗೆಯೇ ದೊರಕುತ್ತಾಳೆ. ಅಂತೂ ಎಲ್ಲಿಗೆ ಹೋಗಿದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ಮನೆಯವರು ಚಿಂತೆಯಲ್ಲಿ ಇರುತ್ತಿದ್ದರು, ಹತ್ತಿರದವರು ಭಯದಲ್ಲಿ ಜೀವಿಸುತ್ತಿದ್ದರು. ಆದರೆ ಯಾವುದೋ ರಹಸ್ಯ ರಾತ್ರಿ ನರಗೀಸ್ ಜೊತೆ ನಡೆಯುತ್ತಿತ್ತು. ನರಗೀಸ್ ಎಂಬುವವಳು ಒಂದು ಸರಳ ಮನೆಯಲ್ಲಿ ಕೆಲಸ ಮಾಡುವ ನೌಕರಾಣಿ. ಆದರೆ ಅವಳ ಸೌಂದರ್ಯದಿಂದಲೇ ಊರಿನಲ್ಲಿ ವಿಶಿಷ್ಟವಾದ ಚರ್ಚೆ ಏರ್ಪಟ್ಟಿತ್ತು. ಅವಳ ದಪ್ಪದ ಕಪ್ಪು ಕೂದಲು, ಕಣ್ಣುಗಳ ಪ್ರಕಾಶ ಇವೆಲ್ಲವೂ ಯಾರನ್ನಾದರೂ ಮರಳಿ ನೋಡುವಂತೆ ಮಾಡುತ್ತಿತ್ತು. ಅವಳ ನಿರಾಳ ನಗು ಒಂದು ಮಾಯಾಜಾಲ ಇದ್ದಂತೆ. ಅದು ಗಂಡಸರನ್ನು ಉಚ್ಚೆಬ್ಬಿಸುತ್ತಿತ್ತು ಮತ್ತು ಹೆಂಗಸರು ಅಸೂಯೆಯಿಂದ ನೋಡುತ್ತಿದ್ದರು. ಆಕೆ ರಾತ್ರಿ ಎಲ್ಲಿಗೆ ಹೋಗುತ್ತಿದ್ದಾಳೆ ಅನ್ನೋದು ಎಲ್ಲರ ಹೃದಯದಲ್ಲಿ ಇದ್ದ ಪ್ರಶ್ನೆ. ದಿನವಿಡೀ ಮನೆ ಕೆಲಸಗಳಲ್ಲಿ ತೊಡಗಿರುವ ನರಗೀಸ್ ಸಂಜೆ ನೆಟ್ಟಗೆ ಮನೆಗೆ ಹೋಗುತ್ತಾಳೆ. ಆದರೆ ರಾತ್ರಿ ಆಗುತ್ತಿದ್ದಂತೆ ಆಕೆ ಕಾಣೆಯಾಗುತ್ತಾಳೆ. ಯಾರೂ ಆಕೆಯನ್ನು ಮಾರುಕಟ್ಟೆಯಲ್ಲಿ ನೋಡಿಲ್ಲ ಅಥವಾ ಬೇರೊಬ್ಬರ ಮನೆಗೆ ಹೋಗುವುದನ್ನು ನೋಡಿಲ್ಲ. ಆದರೆ ರಾತ್ರಿ ಆಕೆ ಎಲ್ಲೋ ಹೋದಂತೆಯೇ ಇದ್ದಳು. ಊರಿನ ಗಂಡಸರು ಆಕೆಯ ರೂಪದ ಅಭಿಮಾನಿಗಳು. ದಿನಚರಿಯಲ್ಲಿ ಕೆಲಸದ ನೆಪದಲ್ಲಿ ಅವಳನ್ನು ನೋಡಲು ಪ್ರಯತ್ನಿಸುತ್ತಿದ್ದರು. ಯಾರೋ ನೀರಿನ ಗ್ಲಾಸ್ ಕೇಳ್ತಿದ್ದ, ಮತ್ತೊಬ್ಬರು ಅಡಿಗೆಗೆ ಸಹಾಯ ಕೇಳುವ ನೆಪದಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಅವಳ ಕಣ್ಣಲ್ಲಿದ್ದು ಒಂದು ವಿಚಿತ್ರವಾದ ಗಂಭೀರತೆ. ಹೌದು, ಅಂಥ ಗಂಭೀರತೆ. ಅದು ಹೃದಯಗಳಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿತ್ತು. ಹೆಂಗಸರು ಅವಳ ನಿಶ್ಶಬ್ದತೆಯಿಂದ ಕಿರಿಕಿರಿ ಪಡುತ್ತಿದ್ದರು. ಅವರು ಅವಳನ್ನು ಒಬ್ಬ ಚುರುಕಾದ ಬೇಟೆಗಾರತಿಯಂತೆ ಭಾವಿಸುತ್ತಿದ್ದರು. ಎಲ್ಲರೂ ಅವಳ ವಿರುದ್ಧ ಮಾತಾಡುತ್ತಿದ್ದರು, ಗುಸುಗುಸು ಮಾಡುತ್ತಿದ್ದರು. ಆದರೆ ನರಗೀಸ್ ಯಾವುದೇ ಮಾತಿಗೆ ಪ್ರತಿಕ್ರಿಯೆ ಕೊಡುತ್ತಿರಲಿಲ್ಲ. ಅವಳು ಬೆಸುನುಡಿಯೊಂದರೊಂದಿಗೆ ಒಂದಿಷ್ಟು ರಹಸ್ಯಮಯ ನಗು ಚೆಲ್ಲುತ್ತಾ ನಿಶ್ಶಬ್ದವಾಗಿಯೇ ಇರುತ್ತಿದ್ದಳು. ಆ ರಾತ್ರಿ ಕೂಡ ಸಾಮಾನ್ಯವಾದ ರಾತ್ರಿ ಅನಿಸಿತು. ಆದರೆ ಆಸಿಫ್ನ ಹೃದಯದಲ್ಲಿ ಒಂದು ಕುತೂಹಲ ಬೆಳೆದು ಬಂದಿತ್ತು. ಇತ್ತೀಚೆಗೆ ಅವನು ಗಮನಿಸುತ್ತಿದ್ದನು, ನರಗೀಸ್ ರಾತ್ರಿ ಸಮಯದಲ್ಲಿ ಏನೋ ಭಿನ್ನವಾಗಿ ವರ್ತಿಸುತ್ತಿದ್ದಾಳೆ. ಒಂದು ರಾತ್ರಿ ಚಂದಿರ ಬೆಳಕು ಮಿಡಿಯುತ್ತಿದ್ದಾಗ ಆಸಿಫ್ ಅವಳ ಹಿಂದೆ ಹೋಗಿ ನೋಡುವ ನಿರ್ಧಾರ ಮಾಡಿದನು. ಅವನು ಬೇಗ ಅವಳ ಹಿಂದೆ ನಡೆದು ಹೋದ. ಅವನ ಹೃದಯ ಜೋರಾಗಿ ಹೊಡೆಯುತ್ತಿದ್ದರು. ಕಣ್ಣಲ್ಲಿ ಏನಾದರೂ ತಿಳಿಯಬೇಕೆಂಬ ಬಲವಾದ ಆಸೆ ಹೆಚ್ಚಾಗಿತ್ತು. ನರಗೀಸ್ ವೇಗವಾಗಿ ನಡೆಯುತ್ತಿದ್ದಳು, ಕಾಡಿನ ದಿಕ್ಕಿನಲ್ಲಿ ಹೆಜ್ಜೆ ಹಾಕುತ್ತಿದ್ದಳು. ಆದರೆ ಅವಳ ನಡೆಯಲ್ಲಿತ್ತು ಒಂದು ವಿಚಿತ್ರ ಶಾಂತಿ. ಹೌದು, ಅವಳು ತಾನು ಹೋಗಬೇಕಾದ ಸ್ಥಳವನ್ನು ಸ್ಪಷ್ಟವಾಗಿ ತಿಳಿದವಳಂತೆ ನಡೆಯುತ್ತಿದ್ದಳು. ಆಸಿಫ್ ಮರಗಳ ಹಿಂದೆ ಬಚ್ಚಿಕೊಂಡು ಅವಳನ್ನು ಗಮನಿಸುತ್ತಿದ್ದನು. ಅವನಿಗೆ ಆಶ್ಚರ್ಯವಾದದ್ದು, ನರಗೀಸ್ ಮನೆಯಿಂದ ಹೊರಡುತ್ತಿದ್ದಾಗ ಒಂದು ಸಾರಿ ಕೂಡ ಹಿಂದೆ ತಿರುಗಿ ನೋಡಲಿಲ್ಲ. ಅವಳಿಗೆ ಯಾರೂ ತನ್ನನ್ನು ಹಿಂಬಾಲಿಸುತ್ತಿಲ್ಲ ಎಂಬ ನಂಬಿಕೆ ಇತ್ತು. ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಹವೇಳಿ ಇತ್ತು, ಬಹು ವರ್ಷಗಳಿಂದ ಬಿಟ್ಟು ಹೋದದ್ದು. ಊರಿನ ಜನರು ಅದನ್ನು ಭೂತಯ್ಯ ಹವೇಳಿ ಎಂದೇ ಕರೆಯುತ್ತಿದ್ದರು. ಆದರೆ ನರ್ಗೀಸ್ ನಿರ್ಭಯವಾಗಿ ಆ ಹವೇಳಿಯ ಒಳಗೆ ನುಗ್ಗಿದಳು. ಆಸಿಫ್ನ ಹೃದಯ ಬಡಿತ ಈಗ ಜೋರಾಯಿತು. ಆದರೆ ಆತನು ಧೈರ್ಯದಿಂದ ಆ ಹವೇಳಿಯ ಹತ್ತಿರ ಹೋಗಬೇಕೆಂದು ನಿರ್ಧಾರ ಮಾಡಿದನು. ಹವೇಳಿಯ ಹತ್ತಿರ ಹೋಗುತ್ತಿದ್ದಂತೆ ಆಸಿಫ್ಗೆ ಒಳಗಿನಿಂದ ಒಂದು ವಿಚಿತ್ರ ಗುಸುಗುಸು ಧ್ವನಿ ಕೇಳಿಸಿತು. ಅವನು ಬಾಗಿಲಿನ ಚಿಲುಮೆ ಮೂಲಕ ನೋಡಿದಾಗ ಅವನ ಹೃದಯ ಬಡಿದಂತಾಗಿತ್ತು. ನರಗೀಸನ ದೇಹದ ಮೇಲೆ ಒಂದು ಮಸಣ ನೀಲಿ ಬೆಳಕು ಮಿಡಿಯುತ್ತಿತ್ತು. ಅವಳ ಕಣ್ಣುಗಳು ನಾಗಿಣಿಯ ಕಣ್ಣುಗಳಂತೆ ಮಿನುಗುತ್ತಿದ್ದವು. ಆಸಿಫ್ ನಂಬಲಾರನಾದ, ಇದು ನಿಜವೇ ಅಥವಾ ಕನಸೋ ಅನ್ನಿಸಿ ಗಾಬರಿಯಾಯಿತು. ನರಗೀಸ್ ದೇಹ ನಿಧಾನವಾಗಿ ನಾಗಿಣಿಯ ರೂಪ ತೆಗೆದುಕೊಳ್ಳಲು ಪ್ರಾರಂಭಿಸಿತು. ಅವಳ ಚರ್ಮ ಮೆರೆಕುತ್ತಿತ್ತು, ದೇಹ ಲಹರಿಗಳಂತೆ ಎದ್ದು ಬೀಳುತ್ತಿತ್ತು. ಆಸಿಫ್ ಹೃದಯ ಭಯದಿಂದ ಹಿಂದೆ ಹೋಗಲು ಪ್ರಯತ್ನಿಸಿದರು. ಅವನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತಾಗಿದ್ದವು. ನರಗೀಸ್ ತಿರುಗಿ ಕಣ್ಣು ಬೀಸಿ ಹಾಯಿಸಿದಳು. ಅವಳ ಕಣ್ಣಲ್ಲಿ ಒಂಥರ ಅಭಿಮಾನವೂ ಇತ್ತು, ಹಾಗೂ ಕ್ರೋಧವು. ನೀನು ಇಲ್ಲಿ ಬರಬಾರ್ದಿತ್ತು. ನರಗೀಸ ಧ್ವನಿಯಲ್ಲಿ ಕೇಳಿದ ಧ್ವನಿ ಗಂಭೀರವಾಗಿ ಹೃದಯವನ್ನು ಬೆಚ್ಚಿ ಬೀಳಿಸಿತು. ಆಸಿಫ್ ನಡುಗುವ ಧ್ವನಿಯಲ್ಲಿ ಕೇಳಿದ, ನೀನೇನು ನಾಗಿಣಿಯ? ಅವಳು ಆಳವಾಗಿ ಉಸಿರೆಳೆದಳು ಮತ್ತು ಹೇಳಿದಳು, ನಾನು ಆಕೆ. ಯಾರಿಗೆ ನೀವು ಮನುಷ್ಯರು ಮೋಸ ಮಾಡಿದಿರಿ, ಅವಳ ಪ್ರೀತಿಯನ್ನು ತಳ್ಳಿದಿರಿ. ಈಗ ನಾನು ಪ್ರತೀಕಾರ ತೆಗೆದುಕೊಳ್ಳಲು ಬಂದಿಹೆನು. ಅವಳ ಧ್ವನಿಯಲ್ಲಿ ಶತಮಾನಗಳಷ್ಟು ಹಳೆಯ ಭಾವನೆಗಳ ನೋವು ತುಂಬಿತ್ತು. ಆಸಿಫ್ ಓಡಲು ಪ್ರಯತ್ನಿಸಿದ, ಆದರೆ ನಾಗಿಣಿಯ ಕಣ್ಣುಗಳು ಅವನನ್ನು ಪಾರಾಗದಂತೆ ಮಾಡಿದ್ದವು. ಅವಳ ಕಣ್ಣಲ್ಲಿ ಅಂಥ ಶಕ್ತಿ ಇತ್ತು, ಅದು ಮನುಷ್ಯನನ್ನು ಸಂಪೂರ್ಣ ಪಂಗು ಮಾಡಿಬಿಡುತ್ತಿತ್ತು. ನಾಗಿಣಿ ನಿಧಾನವಾಗಿ ಆಸಿಫ್ನತ್ತ ಹೆಜ್ಜೆ ಹಾಕುತ್ತಿದ್ದಳು. ಆಸಿಫ್ನ ದೇಹ ಬೆವರಿಂದ ತೊಯ್ದಿತ್ತು, ಉಸಿರಾಟ ಗೊಂದಲವಾಗಿತ್ತು. ಆದರೆ ಅವನ ಕಣ್ಣುಗಳು ನಾಗಿಣಿಯನ್ನೇ ನೋಡುತ್ತಿತ್ತು. ಆ ಕ್ಷಣದಲ್ಲಿ ನಾಗಿಣಿ ಹೇಳಿದಳು, ನೀನು ನನಗೇಕೆ ಭಯಪಡುವೆ? ನಾನು ನನ್ನ ಹಕ್ಕು ಪಡೆದುಕೊಳ್ಳಲು ಬಂದಿರುವೆ. ನೀವು ಗಂಡಸರು ಯಾವತ್ತೂ ಹೆಂಗಸರನ್ನು ದುರ್ಬಲರೆಂದು ತಿಳಿದುಕೊಂಡಿದ್ದೀರಾ?
ಆದರೆ ಈಗ ನಾನಿನ್ನು ನಿನಗೆ ತೋರಿಸುತ್ತೇನೆ ದುರ್ಬಲತೆ ಎಂದರೇನು ಅಂತ. ಆಸಿಫ್ ತನ್ನ ಕಣ್ಣು ಮುಚ್ಚಿದ. ಆದರೆ ನಾಗಿಣಿ ಅವನಿಗೆ ಏನೂ ಮಾಡಲಿಲ್ಲ. ಅವಳು ಒಂದಿಷ್ಟು ಕ್ಷಣ ಅವನ ಹತ್ತಿರ ನಿಂತು ನಂತರ ನಿಧಾನವಾಗಿ ಹವೇಳಿಯೊಳಗೆ ಮರಳಿದಳು. ಆಸಿಫ್ ಗಾಬರಿಯಿಂದ ಅಲ್ಲಿಂದ ಓಡಲು ಪ್ರಯತ್ನಿಸಿದ. ಆದರೆ ಅವನ ಹೆಜ್ಜೆಗಳು ಈಗ ತುಂಬಾ ಭಾರವಾಗಿದ್ದವು. ಉಸಿರಾಟ ಅಸಮಾನವಾಗಿತ್ತು. ಮನಸ್ಸು ಭೀತಿಯಿಂದ ನಡುಗುತ್ತಿತ್ತು. ಅವನು ಹವೇಳಿಗೆ ದೂರವಾದಾಗ ಹಿಂದೆ ತಿರುಗಿ ನೋಡಿದ. ಕತ್ತಲಿನಲ್ಲಿ ಕೂಡ ನಾಗಿಣಿಯ ಆ ನೀಲಿ ಕಣ್ಣುಗಳು ಮಿನುಗುತ್ತಲೇ ಇತ್ತು. ಅವು ಹೇಳುತ್ತಿದ್ದಂತಿತ್ತು, ಇದು ಇನ್ನೂ ಆರಂಭ ಮಾತ್ರ. ನಾಗಿಣಿಯ ಈ ರಹಸ್ಯಮಯ ಕಥೆಗೆ ಹೊಸ ತಿರುವು ಬಂತು. ಒಂದು ಬೆಳಗ್ಗೆ, ಅಂದರೆ ಮುಹಲ್ಲಾದ ಒಬ್ಬ ವ್ಯಕ್ತಿ ಯಾರಿಗೆ ನರ್ಗೀಸ್ ಬಗೆಗಿನ ಅತಿಯಾದ ಆಕರ್ಷಣೆ ಇತ್ತು, ಅಜ್ಞಾತವಾಗಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಯಿತು. ಅವನ ಶವವು ಓರೆಯೊಂದು ಪತ್ತೆಯಾಯಿತು. ಅಲ್ಲಿ ಸುತ್ತಲೂ ನಿಶ್ಶಬ್ದತೆಯು ಒಂದಿಷ್ಟು ಭಯಾನಕವಾಗಿತ್ತು. ಜನರು ಅವನತ್ತ ನೋಡಿದಾಗ ಅವನ ದೇಹದ ಮೇಲೆ ಆಳವಾದ ಗಾಯದ ಗುರುತುಗಳು ಇದ್ದವು. ಆದರೆ ಜನರಿಗೆ ಆಗ ನಂಬಿಕೆ ಬಂತು, ನರಗ್ಗೆಸ್ನಲ್ಲಿ ಯಾವುದೋ ರಹಸ್ಯಮಯ ಶಕ್ತಿ ಇದೆ. ಕೆಲವರು ಇದನ್ನು ದುಷ್ಟ ಆತ್ಮ ಅಥವಾ ಜಿನ್ನಿನ ಕೆಲಸ ಎಂದು ಹೇಳುತ್ತಿದ್ದರು. ವಿಚಿತ್ರ ಕಥೆಗಳು ರೂಪುಗೊಳ್ಳಲು ಪ್ರಾರಂಭವಾಯಿತು. ಮೊದಲು ಗುಸುಗುಸು ಮಾತಾಡುತ್ತಿದ್ದ ಹೆಂಗಸರು ಈಗ ಬಾಯ್ಬಿಟ್ಟೆ ಅವಳ ವಿರುದ್ಧ ಮಾತನಾಡತೊಡಗಿದರು. ಕೆಲವರು ಅವಳನ್ನು ದುರಾಚಾರಿ ಎಂದು ಕರೆಯುತ್ತಿದ್ದರು. ಇನ್ನೂ ಕೆಲವರು ಅವಳನ್ನು ಅಪಶಕುನವೆಂದು ಅಭಿಪ್ರಾಯಪಟ್ಟರು. ಆ ವ್ಯಕ್ತಿಯ ಅಂತ್ಯಕ್ರಿಯೆಯಲ್ಲಿ ನರ್ಗೀಸ್ ಇದ್ದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಹಾಗೂ ದುಃಖದ ಮಿಶ್ರ ಭಾವನೆ ತೋರುತ್ತಿತ್ತು. ಅದು ಎಲ್ಲರ ಗಮನ ಸೆಳೆಯಿತು. ಅವಳು ಶಾಂತವಾಗಿ ಅಂತ್ಯಯಾತ್ರೆಯ ಹಿಂದೆ ನಡೆದುಕೊಂಡು ಹೋಗುತ್ತಿದ್ದಳು. ಆದರೆ ಅವಳ ಕಣ್ಣಲ್ಲಿ ಯಾವುದೇ ಅಶಾಂತಿ ಅಥವಾ ಭಯ ಕಾಣಿಸುತ್ತಿರಲಿಲ್ಲ. ಕೆಲವರು ಅವಳ ಹತ್ತಿರ ಹೋಗಿ ಅವಳ ಭಾವನೆಗಳನ್ನು ಓದಲು ಯತ್ನಿಸಿದರು. ಆದರೆ ನರ್ಗೀಸ್ ತನ್ನ ಭಾವನೆಗಳನ್ನು ಎಷ್ಟು ಸುಂದರವಾಗಿ ನಿಯಂತ್ರಣದಲ್ಲಿಟ್ಟಿದ್ದಳೋ ಯಾರಿಗೂ ಯಾವುದೇ ಅನುಮಾನವಿಲ್ಲದಂತೆ ತೋರುತ್ತಿತ್ತು. ಆದರೆ ಅವಳ ಮೌನವು ಬೇರೇನೋ ಹೇಳುತ್ತಿದ್ದಂತೆ ಅನುಭವವಾಗುತ್ತಿತ್ತು. ಆ ರಾತ್ರಿ ಮತ್ತೆ ಮತ್ತೊಂದು ಘಟನೆ ನಡೆಯಿತು. ಮುಹಲ್ಲೆಯ ಮತ್ತೊಬ್ಬ ಪುರುಷ ನರ್ಗೀಸ್ಗೆ ಹತ್ತಿರವಾಗಲು ಸದಾ ಪ್ರಯತ್ನಿಸುತ್ತಿದ್ದವನನ್ನು ರಾತ್ರಿ ಅವಳ ಜೊತೆಗೆ ನೋಡಲಾಯಿತು. ಇಬ್ಬರೂ ಬೀದಿಯ ತಿರುವಿನಲ್ಲಿ ನಿಧಾನವಾದ ಧ್ವನಿಯಲ್ಲಿ ಮಾತನಾಡುತ್ತಿರುವುದನ್ನು ಕೆಲವರು ಗಮನಿಸಿದರು. ಆದರೆ ಆಗಲೇ ಅವರು ಹಠಾತ್ ಅಂಧಕಾರದಲ್ಲಿ ಕಣ್ಮರೆಯಾಗಿದರು. ಮರುದಿನ ಬೆಳಿಗ್ಗೆ ಆ ವ್ಯಕ್ತಿಯು ಕಾಣೆಯಾಗಿ ಹೋಗಿದ್ದ. ಯಾವುದೇ ಸುಳಿವು ಇಲ್ಲ, ಯಾವುದೇ ಸುದ್ದಿ ಇಲ್ಲ. ಈ ಘಟನೆ ಮುಹಲ್ಲೆಯಲ್ಲಿ ಭಾರೀ ಸಂಚಲನ ಹುಟ್ಟುಹಾಕಿತು. ಆಗ ಬುದ್ಧಿವಂತಿಯಾದ ಒಬ್ಬ ವೃದ್ಧೆ ಹೊರಬಂದಳು. ಅವಳು ದೂರು ನೀಡಿದಳು, ನಾನೇ ನನ್ನ ಕಣ್ಣುಗಳಿಂದ ನರ್ಗೀಸ್ ನಾಗಿಣಿಯಾಗಿ ಬದಲಾಗುತ್ತಿರುವುದನ್ನು ನೋಡಿದ್ದೇನೆ. ಅವಳ ಮಾತಿನಲ್ಲಿ ಯಾರೂ ನಂಬಿಕೆ ಇಡಲಿಲ್ಲ. ಆದರೆ ಅವಳ ಕಣ್ಣಲ್ಲಿ ಕಂಡ ಭಯ, ಅದು ಅವಳ ಮಾತುಗಳ ಸತ್ಯತೆಗೆ ಸಾಕ್ಷಿ ನೀಡುತ್ತಿತ್ತು. ಅವಳು ನಡುಗುವ ಕೈಗಳಿಂದ ತನ್ನ ದುಪಟ್ಟ ಹಿಡಿದಳು. ಅವಳು ತಾನು ಕಂಡದ್ದು ಒಂದು ಭ್ರಮೆಯಲ್ಲ ಎಂದು ಎಲ್ಲರಿಗೂ ನಂಬಿಸುವುದಕ್ಕೆ ಪ್ರಯತ್ನಿಸುತ್ತಲೇ ಇದ್ದಳು. ಜನರು ಅವಳ ಮಾತುಗಳನ್ನು ಹಾಸ್ಯವಾಗಿ ತೆಗೆದುಕೊಂಡರು. ಅವರ ಮನಸ್ಸಿನೊಳಗೆ ಒಬ್ಬೊಬ್ಬರಲ್ಲೂ ಒಂದು ಅಜ್ಞಾತ ಭಯ ನೆಲೆಸತೊಡಗಿತ್ತು. ನರ್ಗೀಸ್ ಮುಖದಲ್ಲಿ ಈಗಲೂ ಆ ಇದೇ ರಹಸ್ಯಮಯ ನಗು ಇರಲಾರಂಭಿಸಿತ್ತು. ಅವಳ ಕಣ್ಣುಗಳ ಆಳದಲ್ಲಿ ಅದೆಂತದ್ದೋ ಒಂದು ರಹಸ್ಯ ಅಡಗಿದಂತಿತ್ತು. ಅದು ಕೇವಲ ರಾತ್ರಿ ಕತ್ತಲಿಗಷ್ಟೇ ತಿಳಿದಿದ್ದಷ್ಟು. ಮಹಲ್ಲೆಯ ಬೀದಿಗಳು ದಿನದ ಸಮಯದಲ್ಲಿ ಚಟುವಟಿಕೆಯಿಂದ ತುಂಬಿರುವುದಾದರೆ ರಾತ್ರಿ ಸಣ್ಣಗೊಳಗಾದ ನಿಶ್ಶಬ್ದತೆಯ ನಡುವೆ ಅವು ಬೇರೊಂದು ಕಥೆ ಹೇಳುತ್ತಿದ್ದವು. ನರ್ಗೀಸ್ ಅಸ್ತಿತ್ವದಲ್ಲಿ ಅಡಗಿದ ಈ ಕಥೆ ಈಗ ಗುಸುಗುಸಿಗಳಲ್ಲಿಯೇ ಸೀಮಿತವಾಗಿರದೆ ಒಂದು ಭಯಾನಕ ರಹಸ್ಯದ ರೂಪದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಜಾಗ ಮಾಡಿತ್ತು. ಅದೇ ಸಮಯದಲ್ಲಿ ಮಹಲ್ಲೆಗೆ ಹೊಸ ಮುಖವೊಂದು ಬಂದಿತು. ಒಬ್ಬ ಆಲಿಮ್ದೀನ್ ಧಾರ್ಮಿಕ ಪಂಡಿತ. ಅವರು ದೂರದೂರಿನಿಂದ ಜಿನ್ನುಗಳು ಮತ್ತು ಇತರ ರಹಸ್ಯಮಯ ಘಟನೆಗಳ ಪರಿಹಾರದಲ್ಲಿ ಪ್ರಸಿದ್ಧಿ ಗಳಿಸಿದ್ದವರು. ಜನರು ಅವರನ್ನು ಗೌರವ ಹಾಗೂ ಭಯದ ಮಿಶ್ರಭಾವದಿಂದ ನೋಡುತ್ತಿದ್ದರು. ನರ್ಗೀಸ್ ಸುತ್ತಲೂ ಸಂಭವಿಸುತ್ತಿದ್ದ ಈ ರಹಸ್ಯಮಯ ಸಾವುಗಳ ವಿಷಯ ತಮಗಾದಾಗ ಅವರು ಇದನ್ನು ಸಾಧಾರಣ ಘಟನೆ ಎಂದು ಪರಿಗಣಿಸಲಿಲ್ಲ. ಅವರು ಗಂಭೀರವಾಗಿ ತನಿಖೆ ಪ್ರಾರಂಭಿಸಿದರು. ಪ್ರತಿಯೊಂದು ಮನೆಯ ಬಾಗಿಲಿಗೆ ಹೋಗಿ ಶಾಂತವಾಗಿ ಪ್ರಶ್ನೆಗಳು ಕೇಳುತ್ತಿದ್ದರು. ಜನರ ಮಾತುಗಳನ್ನು ಗಮನಿಸುತ್ತಿದ್ದರು ಮತ್ತು ಅವರ ವರ್ತನೆಗಳನ್ನು ವಿಶ್ಲೇಷಿಸುತ್ತಿದ್ದರು. ಆದರೆ ಪ್ರತಿ ಬಾರಿ ನರ್ಗೀಸ್ ಹೆಸರನ್ನು ಕೇಳಿದಾಗ ಅವರ ಕಣ್ಣಲ್ಲಿ ಏನೋ ವಿಚಿತ್ರವಾದ ತೀವ್ರತೆ ಮೂಡುತ್ತಿತ್ತು. ಈ ಎಲ್ಲಾ ಮಧ್ಯೆ ಹಳೆಯದೊಂದು ಕಥೆ ಪುನಃ ಹೊರಬರತೊಡಗಿತು. ಒಬ್ಬ ವೃದ್ಧೆ, ವರ್ಷಗಳಿಂದ ನಿಶ್ಶಬ್ದವಾಗಿದ್ದವಳು, ಒಂದು ರಾತ್ರಿ ಅಳುತ್ತಾ ಹೇಳಿದಳು, ಅವಳು ಅಸಾಧಾರಣವಾದ ಹುಡುಗಿಯಲ್ಲ, ನರ್ಗೀಸ್ ಒಂದು ನಾಗಿಣಿ. ಶತಮಾನಗಳ ಹಿಂದೆ ಒಂದು ಕಬೀಲಾಗೆ ಸೇರಿದ್ದಳು. ಅಲ್ಲಿ ನಾಗರುಗಳು ಮಾನವರ ಕ್ರೂರತೆಯ ಶಿಕಾರರಾಗಿದ್ದರು. ಆ ಗ್ರಾಮದಲ್ಲಿನ ಕ್ರೂರ ಪುರುಷರು ಅವಳ ಕಬೀಲೆಯ ನಾಗನನ್ನು ಅತ್ಯಂತ ಕ್ರೂರವಾಗಿ ಬಲಾತ್ಕಾರ ಮಾಡಿ ಕೊಂದಿದ್ದರು. ಆ ದುಃಖದ ಪ್ರತೀಕಾರ ತೆಗೆದುಕೊಳ್ಳುವುದಕ್ಕಾಗಿ
ನರ್ಗೀಸ್ ಮಾನವ ರೂಪವನ್ನು ಧರಿಸಿದ್ದಳು. ಅವಳು ಇಲ್ಲಿ ಒಂದು ಸಾಮಾನ್ಯ ಗೃಹ ಕಾರ್ಯ ನಿರ್ವಹಿಸುವ ಕೆಲಸದ ಹೆಸರಿನಲ್ಲಿ ಉಳಿದುಕೊಂಡು ಅಟ್ಟಹಾಸ ಮಾಡಿದವರ ವಂಶಸ್ಥರನ್ನು ಒಬ್ಬೊಬ್ಬರಾಗಿ ಕೊಲ್ಲಲು ನಿರ್ಧಾರ ಮಾಡಿಕೊಂಡಿದ್ದಳು. ಈ ರಹಸ್ಯ ಬಹಿರಂಗವಾದಾಗ ಮುಹಲ್ಲೆಯಲ್ಲಿ ಭಯದ ನಿಶ್ಚಲ ವಾತಾವರಣ ಉಂಟಾಯಿತು. ಎಲ್ಲರ ಮನದಲ್ಲೂ ಒಂದು ಪ್ರಶ್ನೆ ಎದ್ದಿತು, ಮುಂದಿನ ಶಿಕಾರಿ ಯಾರು? ಹಗಲಿನಲ್ಲಿ ನರ್ಗಿಸ್ ಒಂದು ನಿರ್ಗುಣ, ದೀನ ಗೃಹೋದ್ಯೋಗಿಯಾಗಿದ್ದಳು. ಅವಳ ಮುಖದಲ್ಲಿ ಲಜ್ಜೆ ಮತ್ತು ವಿನಯತೆ ಇತ್ತು. ಇದು ಎಲ್ಲರನ್ನೂ ಪ್ರಭಾವಿತ ಮಾಡುತ್ತಿತ್ತು. ಅವಳು ಶಾಂತವಾಗಿ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು, ಜಾಡು ತೆಗೆಯುತ್ತಿದ್ದಳು, ಪಾತ್ರೆ ತೊಳೆಯುತ್ತಿದ್ದಳು ಮತ್ತು ಯಾರ ಆದೇಶವನ್ನಾದರೂ ಶಿರಸಾವಹಿಸಿಕೊಂಡು ಪಾಲಿಸುತ್ತಿದ್ದಳು. ಆದರೆ ರಾತ್ರಿ ಬಂತೆಂದರೆ ಅವಳು ಮಾರಣಹೋಮಿ ನಾಗಿಣಿಯಾಗಿ ಬದಲಾಗುತ್ತಿದ್ದಳು. ಅವಳು ಪುರುಷರನ್ನು ತನ್ನ ಮೃದು ಪ್ರೀತಿಯ ಜಾಲದಲ್ಲಿ ಸಿಕ್ಕಿಸಿ ಕೊಲ್ಲುತ್ತಿದ್ದಳು. ಈ ಎರಡು ಮುಖದ ವ್ಯಕ್ತಿತ್ವವು ಜನರನ್ನು ಗೊಂದಲದಲ್ಲಿಟ್ಟಿತ್ತು. ಹಗಲಿನ ಈ ಮೃದುವಾದ ನರ್ಗಿಸ್ ಮತ್ತು ರಾತ್ರಿ ಪಾಶವೀಯ ನಾಗಿಣಿ ಒಂದೇ ತಾನ ಎಂದು ಯಾರಿಗೂ ನಂಬಿಕೆ ಆಗುತ್ತಿರಲಿಲ್ಲ. ಮತ್ತೊಂದು ರಾತ್ರಿ ಮತ್ತೊಂದು ದುರಂತ. ಮುಹಲ್ಲೆಯ ಮತ್ತೊಬ್ಬ ಪುರುಷ ನರ್ಗಿಸ್ನ ಸೌಂದರ್ಯಕ್ಕೆ ಮೋಹಿತನಾಗಿದ್ದವನು ಹಠಾತ್ ಕಾಣೆಯಾಗಿ ಹೋದನು. ಅವನ ಸ್ನೇಹಿತರು ಹೇಳಿದ್ರು, ಕೊನೆಯ ಬಾರಿ ಅವನನ್ನು ನರ್ಗಿಸ್ ಜೊತೆಗೆ ನೋಡಲಾಗಿದೆ. ಅವನು ಅವಳ ಹಿಂದೆ ಬೀದಿಯ ತಿರುವಿನವರೆಗೆ ಹೋದನು. ಅಲ್ಲಿ ನರ್ಗಿಸ್ ಅವಳು ನಕ್ಕು ಆ ವ್ಯಕ್ತಿಯನ್ನು ತನ್ನತ್ತ ಕರೆಯುತ್ತಿದ್ದಳು. ಆದರೆ ಆ ಸಮಯದ ನಂತರ ಅವನು ಮತ್ತೆ ಮರಳಿ ಬಂದಿಲ್ಲ. ಮುಂದಿನ ಬೆಳಗ್ಗೆ ಅವನ ಶವ ಹತ್ತಿರದ ಮೈದಾನದಲ್ಲಿ ಕಂಡುಬಂದಿತು. ಅವನ ದೇಹದ ಮೇಲೆ ಕೂಡ ಸರ್ಪ ಕಚ್ಚಿದ ಗುರುತುಗಳು ಇದ್ದವು. ಅವನ ಕಣ್ಣುಗಳು ಭೀತಿಯಿಂದ ತೆರೆದಿದ್ದವು ಮತ್ತು ಮುಖದಲ್ಲಿ ಅಸಹನೀಯ ಅನುಭವವೊಂದು ಸ್ಪಷ್ಟವಾಗಿತ್ತು. ಸಾವಿನ ಮುಂಚೆ ಅವನು ಏನೋ ವಿಚಿತ್ರವಾದದ್ದನ್ನು ಕಂಡಿದ್ದಂತೆ. ಈ ಘಟನೆ ಮುಹಲ್ಲೆಯಲ್ಲಿ ಭಯದ ಮಬ್ಬನ್ನು ಹರಡಿಸಿತ್ತು. ರಾತ್ರಿ ದೊರಕದ ಬಾಗಿಲುಗಳನ್ನು ಭದ್ರಪಡಿಸುತ್ತಿದ್ದರು. ಯಾರೂ ಅಗತ್ಯವಿಲ್ಲದೆ ಹೊರಗೆ ಹೋಗಲು ಧೈರ್ಯವನ್ನು ತೋರಿಸುತ್ತಿರಲಿಲ್ಲ. ಹೆಂಗಸರು ತಮ್ಮ ಗಂಡಂದಿರಿಗೆ ನರ್ಗಿಸ್ನಿಂದ ದೂರ ಇರಿ ಎಂದು ಎಚ್ಚರಿಸುತ್ತಿದ್ದರು. ಮೊದಲು ಅವಳ ಪ್ರೀತಿಗೆ ಬೀಳ್ತಿದ್ದ ಪುರುಷರು ಈಗ ಅವಳ ಮುಖ ನೋಡುವುದಕ್ಕೂ ಹೆದರಲು ಆರಂಭಿಸಿದ್ದರು. ಆದರೂ ನರ್ಗಿಸ್ನ ಮುಖದಲ್ಲಿ ಇನ್ನೂ ಸೌಮ್ಯ ನಗು ಕಾಣಿಸುತ್ತಿತ್ತು. ಹಾಗೆ ನೋಡಿದರೆ ಅವಳು ತನ್ನ ಬಲಿಯಾರು ಎಂಬುದನ್ನು, ಅವರು ಎಲ್ಲಿಂದ ಬರುವುದು ಎಂಬುದನ್ನು ಈಗಾಗಲೇ ತಿಳಿದಿದ್ದಳಂತೆ. ಆಲಿಮ್ದೀನ್, ಈ ಪ್ರಕರಣವನ್ನು ಬಗೆಹರಿಸಲು ಬಂದ ಧಾರ್ಮಿಕ ಪಂಡಿತ, ಇಡೀ ಗಮನವನ್ನು ಈಗ ನರ್ಗಿಸ್ ಮೇಲೆ ಕೇಂದ್ರೀಕರಿಸಿದ್ದ. ಅವನು ಇದೊಂದು ಸಾಮಾನ್ಯ ಮಾನವನ ವಿಷಯವಲ್ಲ ಎಂಬುದನ್ನು ಅರಿತಿದ್ದ. ಅವನು ಕುರ್ಆನ್ ಪಠಣ ಆರಂಭಿಸಿದನು, ದುಆಗಳನ್ನು ಓದಿದನು ಮತ್ತು ಮುಹಲ್ಲೆ ಜನರಿಗೆ ಧೈರ್ಯ ಮತ್ತು ಸಹನೆ ಹೊಂದುವಂತೆ ಪ್ರೇರೇಪಿಸಿದನು. ಆದರೆ ನರ್ಗಿಸ್ನ ಕಣ್ಣಿನಲ್ಲಿ ಇರುವ ಬೆಳ್ಳಗಿನ ಹೊಳಪವು ಅವನ ಮಾತುಗಳ ಪ್ರಭಾವವನ್ನೇ ನಿಷ್ಪ್ರಭ ಮಾಡುತ್ತಿತ್ತು. ಅವನು ಅವಳನ್ನು ನೋಡಿದಾಗ ತನ್ನ ಮುಂದೆ ನಿಂತಿದ್ದವಳು ಈ ಲೋಕದವಳು ಅಲ್ಲ ಎಂಬ ಭಾವನೆ ಅವನೊಳಗೆ ಮೂಡುತ್ತಿತ್ತು. ಅವಳು ಶತಮಾನಗಳ ದುಃಖವನ್ನು ತನ್ನೊಳಗೆ ಹೊತ್ತಿಟ್ಟಿರುವ ಒಂದು ಭಯಾನಕ ಶಕ್ತಿ. ಮತ್ತು ಈಗ ಯಾರಾದರೂ ಅವಳ ದಾರಿಗೆ ಬಂದರೆ ಅವರನ್ನು ನಾಶ ಮಾಡುವುದೆಂದೇ ನಿಶ್ಚಯ ಮಾಡಿಕೊಂಡಿದ್ದಳು. ಮುಹಲ್ಲೆಯ ಜನರು ಬಿಕ್ಕಟ್ಟಿನಲ್ಲಿದ್ದರು. ಅವರಿಗೆ ಗೊತ್ತಿತ್ತು ಏನಾದರೂ ದೊಡ್ಡದಾಗಲಿದ್ದೆಂದು. ಆದರೆ ಅದು ಏನೆಂಬುದು ಯಾರಿಗೂ ಸ್ಪಷ್ಟವಿರಲಿಲ್ಲ. ನರ್ಗಿಸ್ನ ಈ ಎರಡು ಮುಖದ ಬದುಕು ಹಗಲಿನಲ್ಲಿ ನಿರ್ದೋಷಿ, ರಾತ್ರಿ ವೇಳೆ ಕ್ರೂರ, ಈಗ ಓಪನ್ ಪುಸ್ತಕದಂತೆ ಎಲ್ಲರ ಮುಂದೆ ಇತ್ತು. ಆದರೆ ಈ ಪುಸ್ತಕದ ಕೊನೆಯ ಪುಟ ಇನ್ನೂ ಬಾಕಿ ಇತ್ತು. ಆಲಿಮ್ದೀನ್ನ ಹಸ್ತಕ್ಷೇಪದಿಂದ ಮುಹಲ್ಲೆಯಲ್ಲಿ ಹೊಸ ಉಲ್ಲಾಸ ಮೂಡಿತ್ತು. ಮಸೀದಿಯಿಂದ ನೀಡಲ್ಪಟ್ಟ ದೀನಿ ಭಾಷಣಗಳು ಹಲವರ ಮನಸ್ಸನ್ನು ಕದನಗೊಳಿಸಿತು. ಆದರೆ ಮಾನವನ ಸ್ವಭಾವ ಎಂದೆಂದಿಗೂ ಕುತೂಹಲ ಮತ್ತು ಕಾಮದ ಬಂಧನದಲ್ಲಿಯೇ ಇರುತ್ತದೆ. ಕೆಲವರು ಈ ನಸಿಹತ್ತನ್ನು ಗಂಭೀರವಾಗಿ ಸ್ವೀಕರಿಸಿದರು. ಆದರೆ ಬಹುಪಾಲು ಜನರ ಮುಖದಲ್ಲಿ ಅನುಮಾನ ಮತ್ತು ಅಶ್ರದ್ಧೆಯ ಛಾಯೆ ಸ್ಪಷ್ಟವಾಗಿತ್ತು. ಕೆಲವರ ಅಭಿಪ್ರಾಯದಲ್ಲಿ ನರ್ಗೀಸ್ ಕೇವಲ ಒಬ್ಬ ಸಾಮಾನ್ಯ ಹುಡುಗಿಯೇ, ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತಿದೆ ಎಂಬುದಾಗಿತ್ತು. ಆದರೆ ಇತರರ ಮನಸ್ಸಿನಲ್ಲಿ ಅವಳ ಕುರಿತ ಕುತೂಹಲ ಮಾತ್ರ ಹೆಚ್ಚುತ್ತಲೇ ಹೋಗುತ್ತಿತ್ತು. ಈ ನಡುವೆ ಫಹದ್ ಎಂಬ ಯುವಕ ನರ್ಗಿಸ್ನನ್ನು ನಿಜವಾದ ಪ್ರೀತಿಯಿಂದ ಇಚ್ಛಿಸುತ್ತಿದ್ದ. ಆ ಕೆಲವರಲ್ಲೊಬ್ಬನಾಗಿದ್ದ. ಅವಳ ನಿಜವನ್ನು ತಿಳಿದಿದ್ದರೂ ಕೂಡ ಅವಳ ಬಳಿ ಇರಲು ಬಯಸುತ್ತಿದ್ದ. ಫಹದ್ನ ಕಣ್ಣುಗಳಲ್ಲಿ ನರ್ಗಿಸ್ಗಾಗಿ ಇರುವ ಭಾವನೆಗಳು ಬೇರೆ ಎಲ್ಲರಿಗಿಂತಲೂ ವಿಭಿನ್ನವಾಗಿದ್ದವು. ಅವನು ಅವಳನ್ನು ಒಂದು ನಾಗಿಣಿಯಾಗಿ ಅಲ್ಲ, ಬದಲಿಗೆ ಜಗತ್ತಿನ ಹಿಂಸೆ, ದುರ್ನಡತೆಗೆ ತುತ್ತಾಗಿ ನಿಜವಾದ ಭಾವನೆಗಳಿಂದ ದಿಕ್ಕು ತಪ್ಪಿದ ಒಂದು ದುಃಖಿತ ಆತ್ಮವಾಗಿ ನೋಡುತ್ತಿದ್ದ. ನರ್ಗಿಸ್ನನ್ನು ಅಂಥ ದೃಷ್ಟಿಕೋನದಿಂದ ನೋಡುವುದೇ ಫಹದ್ನನ್ನು ಬೇರೆಂದಿರಿಸುತ್ತಿತ್ತು. ಬಹುಶಃ ಇದೇ ಕಾರಣದಿಂದ ನರ್ಗಿಸ್ನ ಮನಸ್ಸಿನಲ್ಲಿ ಕೂಡ ಒಂದು ಹೊಸ ಭಾವನೆ ಎದ್ದಿರಬಹುದು. ಆದರೆ ಪ್ರೀತಿ ಮತ್ತು ಸಹಜ ಸ್ವಭಾವದ ಈ ಸಂಘರ್ಷ ಸುಲಭವಾಗಿರಲಿಲ್ಲ. ನರ್ಗಿಸ್ನ ಹೃದಯದಲ್ಲಿ ಭಾವನೆಗಳು ಉದಯಿಸುತ್ತಿದ್ದವು, ಮಾಡುತ್ತಿತ್ತು. ಇನ್ನೊಂದೆಡೆ ಫಹದ್ನ ನಿಷ್ಕಲ್ಮಶ ಪ್ರೀತಿಯ ಶೋಧ. ಅವಳ ಒಳಗಿನ ನಾಗಿಣಿಯು ಶತಮಾನಗಳ ಹತಾಶೆ ಮತ್ತು ಕಿಣ್ವದಿಂದ ತುಂಬಿ ಹೋಗಿದ್ದಳು. ಅವಳಿಗೆ ಪ್ರತಿ ಕ್ಷಣವೂ ತನ್ನ ಪದ್ಧತಿಯ ನೋವನ್ನು ನೆನಪಿಸುವ
ಪ್ರತಿ ಪುರುಷ ತನ್ನ ವಿರೋಧಿಯಂತೆ ಕಾಣುತ್ತಿದ್ದ. ಆಲಿಮ್ದೀನ್ ಎಷ್ಟು ತಡೆಯಲು ಪ್ರಯತ್ನಿಸಿದರೂ ನರ್ಗಿಸ್ನ ಆಕ್ರೋಶವನ್ನು ಅಗ್ಗತ ಮಾಡಲಾಗಲಿಲ್ಲ. ಅವನು ಅವಳಿಗೆ ಅವಳ ಅಸ್ತಿತ್ವದ ಸೌಂದರ್ಯವನ್ನು ನೆನಪುಪಡಿಸುತ್ತಿದ್ದ. ಆದರೆ ಅವಳ ನಗು ಹಿಂದೆ ಶತಮಾನಗಳ ಹಿಂಸೆ, ನಕಾರ ಮತ್ತು ದ್ವೇಷದ ಬರೆಸಿದ ಪಟವನ್ನು ಮರೆಯಲಾಗಲಿಲ್ಲ. ಫಹಲಿ ಅವಳನ್ನು ಬದಲಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ. ಒಂದು ಕ್ಷಣ ಅವಳು ಹಿಂಜರಿಯಿದಳು. ಕಣ್ಣುಗಳಲ್ಲಿ ಕಲೆತಂತ ಹೃದಯದ ದ್ವಂದ್ವ ಸ್ಪಷ್ಟವಾಗಿತ್ತು. ಆದರೆ ಆ ಕ್ಷಣದ ಸಂವೇದನೆ ಶಾಶ್ವತವಾಗಿರಲಿಲ್ಲ. ನಾಗಿಣಿಯ ನೈಜ ಸ್ವಭಾವ ಮತ್ತೆ ಮೇಲಕ್ಕೆ ಬಂದು ಪ್ರೀತಿಯನ್ನು ಮತ್ತೊಮ್ಮೆ ಸೋಲಿಸಿತು. ಅಂತಿಮವಾಗಿ ಫಹದ್ ತನ್ನ ಪ್ರೀತಿಗಾಗಿ ಪ್ರಾಣವನ್ನೇ ಕಳೆದುಕೊಂಡನು. ಆದರೆ ಅವನ ಮರಣದ ಬಳಿಕ ನರ್ಗಿಸ್ ಮೊಟ್ಟಮೊದಲ ಬಾರಿ ಅಳಲು ಶುರು ಮಾಡಿದಳು. ಆ ಕಣ್ಣೀರಿನ ಹನಿ ಬಹುಶಃ ಈ ಸತ್ಯವನ್ನು ಸೂಚಿಸುತ್ತಿತ್ತು: ಪ್ರೀತಿ ಎಂದಿಗೂ ಸಾಯುವುದಿಲ್ಲ. ಅವಳ ಹೃದಯದ ಆಳದಲ್ಲಿ ಇನ್ನೂ ಜೀವಂತವಿರುವ ನೋವು ಅವಳನ್ನು ಪ್ರತಿ ಬಾರಿ ಪ್ರತೀಕಾರಕ್ಕೆ ಪ್ರೇರಣೆಯಾಗುತ್ತಿತ್ತು. ನರ್ಗಿಸ್ನ ಮನಸ್ಸಿನಲ್ಲಿ ಒಂದು ಬದಿಯಲ್ಲಿ ಶತಮಾನಗಳ ಪ್ರತೀಕಾರದ ಬೆಂಕಿ, ಇನ್ನೊಂದೆಡೆ ಒಮ್ಮೆ ತನ್ನ ಹೃದಯ ಮುಟ್ಟಿದ ನಿಷ್ಕಲ್ಮಶ ಪ್ರೇಮದ ಓಲೆಯಿಂದ ಉಂಟಾದ ಚಲನೆ. ಅವಳಲ್ಲಿ ಈಗ ಭೀಕರತೆಯೂ ಇತ್ತು, ಆದರೆ ಅದರ ಜೊತೆಯಲ್ಲೇ ಪ್ರೀತಿಯ ಆ ಮೃದು ಸಾಂತ್ವನವೂ ಇತ್ತು. ಒಬ್ಬ ಯುವಕ ತನ್ನ ಬಲಿದಾನದಿಂದ ಅವಳ ಹೃದಯದಲ್ಲಿ ಬೆಳಕು ಹೊಳೆಯುವಂತೆ ಮಾಡಿದ್ದ. ಅವಳು ಹಿಂದೆ ಕೇವಲ ಒಂದು ಭೀಕರ ಜೀವಿಯಾಗಿದ್ದಳು ಎಂದು ಅನಿಸಿಕೊಂಡವಳು ಇಂದಿನ ದಿನ ಮೊದಲ ಬಾರಿಗೆ ಅವಳು ಒಂದು ದುರದೃಷ್ಟ ಶವದಂತೆ ಅನುಭವಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು, ಆದರೆ ಆ ಕಣ್ಣೀರುಗಳಲ್ಲಿ ದುಃಖಕ್ಕಿಂತ ಹೆಚ್ಚು ಪಶ್ಚಾತ್ತಾಪವಿತ್ತು. ಅವಳು ಅಂದು ಮೊದಲ ಬಾರಿಗೆ ತನ್ನ ಹೃದಯವನ್ನು ಕಳೆದುಕೊಂಡಂತೆ ನಿಂತಿದ್ದಳು. ಆ ಯುವಕನ ಉಸಿರಾಟ ಈಗ ನಿಂತಿತ್ತು, ಆದರೆ ಅವನ ಮುಖದ ಮೇಲೆ ಒಂದು ಸಮಾಧಾನವಿತ್ತು. ಅವನಿಗೆ ಮರಣದ ನಂತರವೂ ಗೆಲುವು ಸಿಕ್ಕಂತಾಗಿತ್ತು. ನರ್ಗಿಸ್ ಅವನ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಅವನು ಒಂದು ಪ್ರತಿಬಿಂಬವಾಗಿ ಕಾಣಿಸಿಕೊಂಡವನು. ಅವಳನ್ನು ಕೇವಲ ನಾಗಿಣಿ ಎಂದು ಅಲ್ಲ, ಒಂದು ಹೃದಯವಿರುವ ಜೀವಿಯಾಗಿ ಒಪ್ಪಿಕೊಂಡನು. ಪ್ರೀತಿಯ ಸಾಮರ್ಥ್ಯವನ್ನು ಅರಿತವನಾಗಿ ಕಂಡನು. ಈ ಕ್ಷಣ ನರ್ಗಿಸ್ನ ಅಸ್ತಿತ್ವವನ್ನೇ ಬೆರಗುಗೊಳಿಸಿತು. ಅವಳು ಎಂದೂ ಸೋಲಲು ಸಾಧ್ಯವಿಲ್ಲವೆಂದು ನಂಬಿದ್ದಳು. ಇವತ್ತು ಪ್ರೀತಿಯ ಶಕ್ತಿಯ ಮುಂದೆ ಕುಗ್ಗಿದ್ದಳು. ಅವಳ ಬೀಲ ಅವಳನ್ನು ಕರೆಯುತ್ತಿತ್ತು: ನೀನು ಮನುಷ್ಯಳಲ್ಲ, ವಾಪಸ್ ಬಾ, ಅವರೊಂದಿಗೆ ನೀನು ಇರಲಾರೆ ಎಂಬುವ ಶಬ್ದಗಳು ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಆದರೆ ನರ್ಗಿಸ್ನ ಹೆಜ್ಜೆಗಳು ಭೂಮಿಯಲ್ಲಿ ಬಿಗಿಯಾಗಿ ನಿಂತಿದ್ದವು. ಅವಳ ಕಣ್ಣುಗಳು ಈಗ ಆ ಯುವಕನ ಸಮಾಧಿಯ ಕಡೆ ನೋಡುತ್ತಲೇ ಇದ್ದವು. ಅಲ್ಲಿ ಅವಳ ಕಣ್ಣೀರು ಮಣ್ಣನ್ನು ಸಹ ತೇವ ಮಾಡಿತ್ತು. ಮೊದಲ ಬಾರಿಗೆ ಅವಳಿಗೆ ಅರಿವಾಯಿತು: ಅವಳು ಮನುಷ್ಯನಂತೆ ಬದುಕಲು ಬಯಸುತ್ತಿದ್ದಳು. ಅವಳ ಉಸಿರಿನಲ್ಲಿ ಮೊದಲು ಉರಿಯುತ್ತಿದ್ದ ಶಾಪದ ಸದ್ದು ಈಗ ಕೇವಲ ಒಂದು ಅಭಿಲಾಷೆಯ ಪ್ರೇಮವಾಗಿ ಬದಲಾಗಿತ್ತು. ಈಗ ಮೊಹಲ್ಲೆಯವರು ನರ್ಗಿಸ್ನು ಒಂದು ಭೀಕರ ಜೀವಿಯಾಗಿ ಅಲ್ಲ, ಆದರೆ ಒಂದು ದುರದೃಷ್ಟಾತ್ಮೆಯಾಗಿ ನೋಡತೊಡಗಿದರು. ಮನುಷ್ಯರು ಎಲ್ಲಿಯವರೆಗೆ ಅವರು ನರ್ಗಿಸ್ ಎಂಬ ಹೆಸರನ್ನು ಕೇಳಿದರೆ ಬೆದರುತ್ತಿದ್ದರು, ಈಗ ಆಕೆಯ ಕಥೆಯನ್ನು ದಯೆಯಿಂದ ಕೇಳುತ್ತಿದ್ದರು. ಅವಳ ವಿರುದ್ಧವಾಗಿ ಮಾತನಾಡುತ್ತಿದ್ದ ಮಹಿಳೆಯರು ಈಗ ಆಕೆಯ ಕಥೆಯನ್ನು ಕೇಳಿ ಕಣ್ಣೀರಿಡುತ್ತಿದ್ದರು. ಒಂದು ಬಲಿಯೇ ನರ್ಗಿಸ್ಗೆ ಹೊಸ ಪರಿಚಯ ನೀಡಿತು. ನರ್ಗಿಸ್ ದೇವಾಲಯದ ಗೋಡೆಗಳನ್ನು ಕೊನೆಯದಾಗಿ ನೋಡಿದಳು. ಆಕೆ ಆಳವಾಗಿ ಉಸಿರೆಳೆದಳು ಮತ್ತು ಆಕಾಶದತ್ತ ದೃಷ್ಟಿ ಹರಿಸಿದಳು. ಆ ರಾತ್ರಿ ನಕ್ಷತ್ರಗಳು ಇನ್ನಷ್ಟು ಹೊಳೆಯುತ್ತಿದ್ದರು, ಹಗುರಾಗಿ ಮಿಂಚುತ್ತವೆಂಬಂತೆ. ಆವತ್ತು ಆಕಾಶವು ಆಕೆಯ ಕಥೆಯನ್ನು ಕೇಳುತ್ತಿರುವುದೇನೋ ಅನಿಸುತ್ತಿತ್ತು. ಆಕೆ ನಿಧಾನವಾಗಿ ಕತ್ತಲಿನೊಳಗೆ ಕಣ್ಮರೆಯಾಗುತ್ತಿದ್ದಳು, ಆದರೆ ಆಕೆಯ ಹೃದಯವು ಬೆಳಕಿನಿಂದ ತುಂಬಿತ್ತು. ಮರುದಿನ ಬೆಳಿಗ್ಗೆ ಮೊಹಲ್ಲೆಯವರು ಆ ಯುವಕನ ಸಮಾಧಿಯ ಬಳಿಗೆ ಹೋದಾಗ ಅಲ್ಲಿಯ ಮಣ್ಣಿನ ಮೇಲೆ ಹೊಸ ಕಣ್ಣೀರಿನ ಗುರುತುಗಳು ಕಾಣಿಸಿಕೊಂಡವು. ಅದು ಒಂದೇ ಸತ್ಯವನ್ನು ಪ್ರತಿಪಾದಿಸುತ್ತಿತ್ತು: ನರ್ಗಿಸ್ ಇನ್ನೂ ಜೀವಂತವಿದ್ದಳು, ಆದರೆ ಈಗ ಅದು ಪ್ರತೀಕಾರದ ಚಿಹ್ನೆಯಾಗಿ ಅಲ್ಲ, ಪ್ರೀತಿಯ ಸಂಕೇತವಾಗಿ. ಆಕೆಯ ಕಣ್ಣೀರು ಎಂಥದ್ದೋ ಒಂದು ಶ್ರದ್ಧಾಂಜಲಿಯಾಗಿತ್ತು. ಅದು ಈ ನಿಜವನ್ನು ಒಪ್ಪಿಸುತ್ತಿತ್ತು: ಪ್ರೀತಿ ಕೊನೆಗೆ ಪ್ರತೀಕಾರದ ಮೇಲೆ ಗೆಲುವು ಸಾಧಿಸಿದೆ. ಓಕೆ ಫ್ರೆಂಡ್ಸ್, ನನ್ನ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂದ್ರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಬಹಳ ದೊಡ್ಡ ಪ್ರೇರಣೆಯನ್ನು ನೀಡಲಿದೆ. ಧನ್ಯವಾದಗಳು.